ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವಾಗಲೂ ಬ್ಯಾಕ್ ಸೈಡು ನೆಕ್ ಡಿಸೈನ್ ಕಟಿಂಗ್ ಮಾಡುವಲ್ಲಿ ತೋರಿಸ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಸೈಡು ಡೋರಿ ಇದೇನು ಬಂದಿದೆ ಈಗ ಲೇಟೆಸ್ಟ್ ಡಿಸೈನು, ಡೋರಿ ಕಟ್ತಾರಲ್ವ ಇಲ್ಲಿ ಫ್ರಂಟ್ ಸೈಡಲ್ಲಿ, ಆ ಥರದನ್ನ ನಾನು ಹೊಲಿತಾ ಇದ್ದೀನಿ. ತಮ್ನೈಲಲ್ಲಿ ನೀವು ನೋಡಿರ್ತೀರ ಯಾವ ಥರ ಡಿಸೈನ್ ಅಂತ. ಸೊ ಆ ಥರ ಡಿಸೈನು ಫ್ರಂಟ್ ಸೈಡಲ್ಲಿ ಯಾವ ರೀತಿ ಕಟಿಂಗ್ ಮಾಡಿ ಹೊಲಿಯೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಆಲ್ರೆಡಿ ಫ್ರಂಟ್ ಸೈಡ್ ಏನಿದೆ ಇದನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದು 4 ಟಕ್ಸಿಂದು ನಾನು ಆಲ್ರೆಡಿ ಮಾರ್ಕಿಂಗು ಮಾಡ್ಕೊಂಡಿದ್ದೀನಿ ಈ ಕಡೆ ಸೈಡು. ಮತ್ತು ಇದು ಕೂಡ ಶೋಲ್ಡರ್ ನಾನಿಲ್ಲಿ ಫ್ರಂಟ್ ಸೈಡ್ಗೆ 7 ಇಂಚು ತೊಗೊಂಡಿದ್ದೀನಿ ಶೋಲ್ಡರು. ಮತ್ತು ಡೌನಿಂಗು ಅಷ್ಟೇ 7 ಇಂಚು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಆರ್ಮೋಲ್ ಏನಿದೆ ಅದು ಅಳತೆ ಪ್ರಕಾರ ಕಟ್ಟಿಂಗ್ ಅನ್ನೋದು ಬರಬೇಕು. ಉಳಿದಿದ್ದು ನಾನಿಲ್ಲಿ 4 ಟಕ್ಸ್ ಏನಿದೆ ಇದನ್ನು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 4 ಟಕ್ಸ್ ಅಂದಾಗ ನಿಮಗೆ ಶೋಲ್ಡರು ಮತ್ತು ಶೋಲ್ಡರ್ ಡೌನು ಇದರಲ್ಲಿ ಮಾತ್ರ ನೀವು ಜಾಸ್ತಿ ತಗೊಬೇಕು. ಬ್ಯಾಕ್ ಸೈಡು ಫುಲ್ಲು ಬ್ರಾಡು ಡೀಪ್ ಹೇಳಿದ್ದಾರೆ. ಡೀಪ್ ನೆಕ್ ಅಂದಾಗ ನಾವು ಅವರ ಒಂದು ಅಳತೆ ಪ್ರಕಾರ 5.5 ಇಂಚು ಶೋಲ್ಡರ್ ಇಟ್ಟಿದ್ದೀನಿ. ಫ್ರಂಟ್ ಸೈಡು 7 ಇಂಚ್ ಇಟ್ಟಿದ್ದೀನಿ. ಬ್ಯಾಕ್ ಸೈಡು ಶೋಲ್ಡರ್ ಏನಿದೆ ಅದು 5.5 ಇಂಚು ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಆಲ್ರೆಡಿ ನಾನು ಇದನ್ನು ಹೊಲ್ಕೊಂಡಿದ್ದೀನಿ. ಸೊ ಇದು ಒಂದು ಮೇನ್ ಕ್ಲಾತು. ಈಗ ನಾನು ಈ ಒಂದು ವಿಡ್ತ್ ಏನಿದೆ ಇದನ್ನು ನಾವು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಅದು ಅಳತೆ ಏನು ಬರುತ್ತೆ ಅದ್ರ ಪ್ರಕಾರ ಕಟ್ಟಿಂಗ್ ಮಾಡಬೇಕು. ನಾನೀಗ ಇಲ್ಲಿ 7 ಇಂಚ್ ಇದೆ ಅಲ್ವಾ, ಇಲ್ಲಿ ನಾವು 2.5 ಇಂಚು ಅಥವಾ 2.25 ಇಂಚು ಬಿಡ್ಕೋಬೇಕು ಫಸ್ಟು. ನೀವು ಇದ್ರ ಮೇಲಾದರೂ ಮಾರ್ಕ್ ಮಾಡಿ ಮಾಡ್ಕೊಬೋದು ಡೈರೆಕ್ಟಾಗಿ, ಇಲ್ಲ ಡೈರೆಕ್ಟಾಗಿ ಪೇಪರ್ ಕಟ್ಟಿಂಗು ಮಾಡ್ಕೊಬೋದು. ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ನೀವು ಇಲ್ಲೇ ಮಾಡ್ಕೊಬೋದು. ನೋಡಿ, ಇದು 2.25 ಇಂಚ್ವರೆಗೂ ಬಿಟ್ಟಿದ್ದೀನಿ ನಾನು. ಇಲ್ಲಿ 4.25 1 ಪಾಯಿಂಟು ಜಾಸ್ತಿ ಬಂದಿದೆ. ಈಗ ಇಲ್ಲಿ ಡೀಪ್ ಅನ್ನೋದೇನಿದೆ 7.5 ಇಂಚಿಗೆ ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ಸೊ ಈಗ ಇಲ್ಲೊಂದು ಲೈನನ್ನು ಹಾಕೋಣ. ನೋಡಿ, ಇಲ್ಲಾದರೆ ನಿಮಗೆ ಕರೆಕ್ಟ್ ಅಳತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಏನು ಬಿಡ್ತು ಬಂದಿದೆ ಅಷ್ಟನ್ನೇ ಇಲ್ಲೂ ಕೂಡ ಇಡಬೇಕಾಗತ್ತೆ. 4.25ಗೆ 1 ಪಾಯಿಂಟು ಜಾಸ್ತಿ. ಈಗ ಸ್ಟ್ರೈಟಾಗಿ ಒಂದು ಲೈನು, ಮತ್ತು ಇಲ್ಲೂ ಕೂಡ ಬಾಕ್ಸು ಏನಿದೆ ಇದನ್ನು ನಾವು ಸೇರಿಸ್ಕೊಳ್ಳೋಣ. ಇಲ್ಲಿ ಸುಮಾರು ಜನ ಈ ಒಂದು ಡಿಸೈನ್ ಏನಿದೆ ಹೊಲಿಸ್ಕೊತಾ ಇದ್ದಾರೆ. ಈಗ ಇಲ್ಲಿಂದ ನೋಡಿ, ಇದು ನೆಕ್ ಬಿಡ್ತಾ ಇತ್ತು ಅಂದರೆ ಪಟ್ಟಿ ಶೋಲ್ಡರ್ ಏನು ಬರುತ್ತೆ ಅದು. ಈಗ ಇಲ್ಲಿ ಈ ಗೆರೆಯಿಂದ ನಾವು ಇಲ್ಲಿ 1.5 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಈ 1.5 ಇಂಚನ್ನ ನಾವು ಇಲ್ಲಿ 2 ಇಂಚ್ ಏನಿದೆ ಇಲ್ಲಿಗೆ ನಾವು 1.5 ಇಂಚು ಮತ್ತೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಡಿಸೈನ್ ಏನಿದೆ ಇದನ್ನು ನಾವು ನೋಡಿ, ಇಲ್ಲಿ ಫಸ್ಟ್ ಈ ಒಂದು ಮಾರ್ಕಿಂಗ್ ಏನು ಬಂತಲ್ವ ಇದಕ್ಕೆ ನಾವು ಈ ರೀತಿ ಹಾಕೋಬೇಕು. ಹಾಕೋಬಿಟ್ಟು ಇಲ್ಲಿ ಇದ್ರ ಮಧ್ಯ 1.5 ಮಧ್ಯ ಏನಿದೆ ಅದಕ್ಕೆ ನಾವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಅಂದರೆ 3/4 ಇಂಚ್ ಬರುತ್ತೆ. ಸೊ 3/4 ಇಂಚಿಗೆ ನಾವು ಇಲ್ಲಿ ಶೇಪ್ ಅನ್ನೋದು ತೆಗಿಬೇಕು. ನೋಡಿ ಈ ರೀತಿ. ಸೊ ಇಲ್ಲಿ ಡೋರಿ ಅನ್ನೋದು ಬರುತ್ತೆ. ಬೇಕು ಅಂದರೆ ನೀವು ಇನ್ನೊಂಚೂರು ಈ ಕಡೆನೆ ತಕ್ಕೊಬೋದು. ಸೊ ಅವಾಗ ಇಲ್ಲಿ ಇದು ಒಳಗಡೆ ಬರುತ್ತೆ ಆದಷ್ಟು. ನೋಡಿ ಈ ರೀತಿ ಡಿಸೈನ್ ನೀವು ನೋಡಿರ್ಬೋದು ಆಲ್ರೆಡಿ. ಸೊ ಇಲ್ಲಿ ಡೋರಿ ಬರುತ್ತೆ. ಡೋರಿ ಇಲ್ಲಿ ಬಂದು ಕಟ್ಟುವಂಥದ್ದು, ಮೇಲ್ಗಡೆ ಹಿಂದ್ಗಡೆ ಬಂದು ಕಟ್ಟುವಂಥದ್ದು. ಸೊ ಈ ರೀತಿ ನಾನು ಡಿಸೈನು ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಡೀಪ್ ಅನ್ನೋದು ಮಾಡ್ಕೋಬೋದು. ಇಲ್ಲಿ ನಾನು ಈಗ ಇದನ್ನು ಕಟ್ ಮಾಡ್ಕೊಳ್ಳೋದಿಲ್ಲ, ಇದನ್ನು ನಾನು ಮಾರ್ಕಿಂಗ್ ಮಾಡ್ಕೊತೀನಿ. ಇದೇನಿದೆ ಪೇಪರ್ ಇದೆ ಅಲ್ವಾ, ಇದನ್ನು ಇಟ್ಬಿಟ್ಟು ಇದನ್ನು ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಕರೆಕ್ಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು. ಮತ್ತು ಇಲ್ಲಿ ಏನಿದೆ ಮಿಡ್ ಲೈನ್ ಏನಿದೆ ಇದನ್ನು ನಾವು ಇಲ್ಲಿಗೆ ಕರೆಕ್ಟಾಗಿ ಇಟ್ಕೋಬೇಕು. ನೋಡಿ ಈ ರೀತಿ ಇಲ್ಲಿ ಮೇಲೆ ಏನಿದೆ ಕರೆಕ್ಟಾಗಿ ಇಟ್ಕೊಬೇಕು ಲೆಂತಲ್ಲಿ. ಟಿಲ್ಲು ಅಷ್ಟೇ ಕರೆಕ್ಟಾಗಿ ಜೋಡಿಸ್ಕೊಂಡಾಗ ನಿಮಗೆ ಇಲ್ಲಿ ಡಿಸೈನ್ ಅನ್ನೋದು ಕಾಣುತ್ತೆ. ನಾವು ಡಿಸೈನ್ ಏನಿದೆ ಅದಕ್ಕಿಂತ ನಾವು ಎಕ್ಸ್ಟ್ರಾನೇ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಇದು ಡೋರಿ ಏನಿದೆ ಅದೇ ಮೇನು, ಮೇಲೆ ಹಿಂಗೆ ಕಾಣಿಸ್ತಾ ಇದೆ ಅಲ್ವಾ, ಅದೇ ನಿಮಗೆ ಇಲ್ಲಿ ಇಂಪ್ರೆಷನ್ ಏನಿದೆ ಅದು ಕಾಣುತ್ತೆ. ನೀವು ಬೇಕಾದರೆ ಈ ರೀತಿನೂ ತಕ್ಕೊಬೋದು. ನೆಕ್ ಏನಿದೆ ಈ ರೀತಿನೂ ಬ್ರಾಡ್ ಅನ್ನೋದು ಮಾಡ್ಕೊಬೋದು.
ನಾನೀಗ ಇಲ್ಲಿ ಏನಿದೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ಫಸ್ಟು. ಥರ ಪರ್ಫೆಕ್ಟಾಗಿ ಬರಬೇಕು. ಹಾಗಾಗಿ ಈಗ ಇದು ಏನು ಡಿಸೈನ್ ಬರ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಇದಕ್ಕಿಂತ ನಾವು ಜಾಸ್ತಿನೇ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀನಲ್ವ ಅದನ್ನು ನಾನೀಗ ಇಲ್ಲಿ ಎಕ್ಸ್ಟ್ರಾ ಬರೋ ರೀತಿ ಕಟ್ಟಿಂಗು ಮಾಡ್ಕೊತಾ ಇದ್ದೀನಿ. ನೀಟಾಗಿ ಇದನ್ನು ಜೋಡಿಸ್ಕೊಂಡು ಪಿನ್ ಮಾಡ್ಕೋಬೇಕು. ಯಾಕಂದರೆ ಕಟ್ಟಿಂಗ್ ಮಾಡ್ಬೇಕಾದ್ರೆ ಆಚೆ ಈಚೆ ಹೋಗುವಂಥದ್ದಾಗುತ್ತೆ. ಹಾಗಾಗಿ ಸೊ ಇಲ್ಲಿ ನಾವು ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ಕೊಬೇಕು. ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ಇದಕ್ಕಿಂತ 1 ಇಂಚು ಜಾಸ್ತಿನೇ ಇಟ್ಕೊತಾ ಇದ್ದೀನಿ ನಾನಿಲ್ಲಿ. ಒಂದಾದ್ಮೇಲೆ ನೀವು ಇದು ಏನಿದೆ ಪೇಪರು ಈ ರೀತಿ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಈಗ ಇಲ್ಲಿ ಏನಿದೆ ಇದು ಕರೆಕ್ಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ಳೋಣ. ಶೇಪ್ ಏನಿದೆ ಅದನ್ನ ನೀವು ಬೆಂಡ್ ಮಾಡಿ ಕೂಡ ಮಾಡ್ಕೋಬಹುದು. ನೋಡಿ, ಈ ರೀತಿ ನಾವು ನೆಕ್ ಏನಿದೆ ಅದು ಮೇನ್ ಕಟ್ ಮಾಡ್ಕೊಳ್ಳುವಂಥದ್ದು. ನೋಡಿ ಫ್ರೆಂಡ್ಸ್, ಈ ರೀತಿ ಫಿನಿಶಿಂಗು ನೀವು ಬೇಕು ಅಂದರೆ ಈ ರೀತಿ ಬೆಂಡ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಕೋಬೋದು. ನಾನೀಗ ಇದನ್ನ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಮಗೆ ಏನು ಪೀಸ್ ಬೇಕಿತ್ತಲ್ಲ ಇದು ರೆಡಿಯಾಗಿದೆ. ನೀಟಾಗಿ ಒಂಚೂರು ಸಮವಾಗಿ ಕಟ್ ಮಾಡ್ಕೋಬೇಕಿದು. ಸೊ ಈಗ ಇದು ಏನಿದೆ ಇದನ್ನ ನಾವು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಅದು ಫ್ರಂಟ್ ಸೈಡ್ ಏನಿದೆ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಲೈನಿಂಗು. ಹಾಗಾಗಿ ಮತ್ತೆ ಈ ಕಡೆ ಮತ್ತೆ ಆ ಕಡೆ 2 ಸೈಡು ಮಾರ್ಕಿಂಗ್ ಅನ್ನೋದು ಇರಬೇಕು. ಪೆನ್ನಿಂದು ಏನಿದೆ ಇದು. ಈಗ ನಾವು ಇದು ಏನಿದೆ ಮಾರ್ಕಿಂಗು 2 ಸೈಡು ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ನಾವಿಲ್ಲಿ ಒಂದು ಕಚ್ಚನ್ನ ಹೊಡ್ಕೋಬೇಕು ಫ್ರೆಂಡ್ಸ್. ಯಾಕಂದ್ರೆ ಇದು ಕರೆಕ್ಟಾಗಿ ಕುತ್ಕೋಬೇಕು ಅಲ್ಲಿಗೆ. ಹಾಗಾಗಿ ನೋಡಿ, ಇದು ಡಿಸೈನ್ ಈ ರೀತಿ ಬಂದಿದೆ. ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ಕರೆಕ್ಟಾಗಿ ಇದು ಕುತ್ಕೋಬೇಕಿಲ್ಲಿ. ಮತ್ತು ಇದು ಅಷ್ಟೇ ಈ ಹೊರಗಡೆ ಕೂರ್ಬೇಕಿದು. ಹಾಗಾಗಿ ನಾವು ಇದನ್ನ ಕರೆಕ್ಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕಿಲ್ಲಿ ಗುರ್ತಿಗೆ. ಸೊ ಈಗ ನಾವು ಕಡೆ ಸೈಡು ಅಷ್ಟೇ, ಇದು ರಾಂಗ್ ಸೈಡ್ ಅಂತ ಗೊತ್ತಾಗಬೇಕು. ಇದು ಅಷ್ಟೇ ಮಾರ್ಕಿಂಗ್ ಇದೆ ಇರೋದಲ್ವ, ಹಾಗಾಗಿ ಗೊತ್ತಾಗುತ್ತೆ. ಸೊ ಈಗ ನಾವಿಲ್ಲಿ ನೋಡಿ 2 ಕಡೆ ಗುರ್ತು ಬಿದ್ದಿದೆ. ಈಗ ನಾವು ಇದನ್ನ ನೀಟಾಗಿ ಈ ರೀತಿ ಇಟ್ಕೋಬೇಕು. ಇದನ್ನ ಐರನ್ ಆದ್ರೂ ಮಾಡ್ಕೊಬಹುದು, ಇಲ್ಲ ಅಂತಂದ್ರೆ ಮೇಲೆ ಹೊಲಿಗೆ ಅನ್ನೋದು ನೀವು ಇಟ್ಬಿಟ್ಟು ಹಾಕ್ಬೇಕಾಗತ್ತೆ. ಸೊ ನೋಡಿ, ಇದೇನಿದೆ ನೀಟಾಗಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಐರನ್ ಆದ್ರೂ ಮಾಡ್ಕೊಬೋದು, ಇಲ್ಲ ಹೊಲಿಗೆ ಅನ್ನೋದಾದ್ರೂ ಹಾಕೋಬಹುದು. ನಾನೀಗ ಇದನ್ನ ಹೊಲಿಗೆ ಅನ್ನೋದು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಾನೀಗ ಈ ಕಡೆ ಸೈಡಿಂದ ಹೊಲಿಗೆ ಅನ್ನೋದು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಇನ್ನೊಂದು ಕೂಡ ಹೊಲ್ಕೊಬೇಕು. ಈಗ ನಾನು ಅದನ್ನ ಹೊಲ್ದು ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, 2 ಸೈಡು ಇದು ಹೊಲ್ಕೊಂಡಾಗಿದೆ. ಈಗ ನಾವು ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡಬೇಕು. ಇದಕ್ಕಿಂತ ಮುಂಚೆ ನಾವು ಡೋರಿ ಏನು ಬರುತ್ತಲ್ವ, ಇಲ್ಲಿಂದ ಡೋರಿ ಬರುತ್ತೆ, ಆ ಡೋರಿನ ನಾನಿಲ್ಲಿ ಹೊಲ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಈ ಡೋರಿ ಹೊಲಿಯೋದು ಹೇಗೆ ಅಂತ ತಿಳ್ಕೊಬೇಕು ಅಂತ ಅಂದರೆ ನಾನು
ಐ ಕಾರ್ಡಲ್ಲಿ ಹಾಕಿರ್ತೀನಿ ವಿಡಿಯೋನ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದರೆ ಸಿಗುತ್ತೆ. ತೆಳುವಾಗಿ ಡೋರ್ ರಿಮೂವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಲೂಪ್ ಟರ್ನರಿಂದ. ಸೊ ಅದನ್ನು ನೀವು ತಿಳ್ಕೊಬೋದು. ಸೊ ಈಗ ಈ ಡೋರಿನ ಫಸ್ಟ್ ನಾವು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಬೇಕಿಲ್ಲಿ. ಈ ರೀತಿ ಹೊಲ್ಕೊಂಡಾದ್ಮೇಲೆ ಫ್ರೆಂಡ್ಸ್, ಇದು ಡೋರಿ ಏನಿದೆ ನಾವು ಇದು ಹಿಂದ್ಗಡೆ ಬ್ಯಾಕ್ ಸೈಡ್ ಏನಿದೆ ಇಲ್ಲಿ ಹಾಕೋಬೇಕು. ಸೊ ಇಲ್ಲಿ ಇಟ್ಕೊಂಡು ನಾವು ನೀಟಾಗಿ ಒಂದು ಸ್ಟಿಚಿಂಗ್ ಅನ್ನೋದು ಹಾಕೋಬೇಕು. ಸೊ ಅದನ್ನ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. 2 ಸೈಡು ಇದೇ ರೀತಿ ನೀವು ಹೊಲ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಹೊಲ್ಕೋಬೇಕು. ಹೊಲ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಏನಿದೆ ಇಲ್ಲಿ ನಾವು ಸ್ಟ್ರೈಟ್ ಆಗಿ ಒಂದು ಸ್ಟಿಚಿಂಗ್ ಹಾಕೋಬೇಕು. ಈ ಬಟ್ಟೆ ಏನಿದೆ ನೀಟಾಗಿ ಡೋರಿ ಸ್ಟ್ರೈಟ್ ಆಗಿ ಇಟ್ಕೊಂಡ್ಬಿಟ್ಟು ಇಲ್ಲೂ ಕೂಡ ಒಂದು ಹೊಲಿಗೆನ ಹಾಕೋಬೇಕು. ಇದನ್ನ ಈ ರೀತಿನೇ 2 ಸೈಡ್ ನೀವು ಹೊಲ್ಕೋಬೇಕು, 2 ಕಡೆನು. ಈಗ ನಾನು ಮೇನ್ ಕ್ಲಾತ್ ಏನಿದೆ ಇದಕ್ಕೆ ನಾನು ಹೊಲ್ಕೊಂತಾ ಇದ್ದೀನಿ. ಸೊ ಇದು ಯಾವಾಗಲೂ ಮೇಲಿರಬೇಕು. ಪೇಪರ್ ಕಟ್ಟಿಂಗ್ ಏನಿದೆ ಅದು ಮೇಲಿರಬೇಕು. ಈ ರೀತಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಪಿನ್ ಅಪ್ ಮಾಡ್ಕೋಬೇಕು. ಫುಲ್ ಪಿನ್ ಮಾಡಿಕೊಂಡು ನಾನು ತೋರಿಸ್ತೀನಿ. ಸೊ ಈಗ ಪಿನ್ ಮಾಡ್ಕೊಂಡಿದ್ದೀನಿ. ನಾವೀಗ ಇಲ್ಲಿ ಪೇಪರ್ ಏನಿದೆ ಪೇಪರಿಂದ 1/4 ಇಂಚು ಪಕ್ಕದಲ್ಲೇ ಹೊಲಿತಾ ಹೋಗ್ಬೇಕು. ಮೇನ್ ಕ್ಲಾತ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ಕೊಬೇಕು. ಇದು ಕ್ಯಾನ್ವಾಸ್ ಏನಿದೆ ಆ ಡಿಸೈನ್ ಪ್ರಕಾರನೇ ಕಟ್ಟಿಂಗ್ ಅನ್ನೋದು ಮಾಡ್ಕೊಬೇಕು. ಮತ್ತು ಅಲ್ಲಲ್ಲೇ ಕಚ್ಚಾ ಹೊಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ತಿರುಗಿಸಿ ಹೊಲಿಬೇಕಾದ್ರೆ ಫಿನಿಶಿಂಗ್ ಬರ್ಬೇಕಂದ್ರೆ ಈ ರೀತಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಂಡೇಬೇಕು. ಡೋರಿ ಏನಿದೆ ಇದನ್ನು ನಾವು ನೀಟಾಗಿ ಇಲ್ಲಿ ಹೊಲಿಗೆ ಹಾಕಿದ್ವಲ್ಲ ಇದನ್ನು ಫಸ್ಟು ಬಿಚ್ಕೊಂಡ್ಬಿಡೋಣ. ಇದು ಈ ಒಂದು ಡೋರಿ ಏನಿದೆ ಇದನ್ನು ನಾವು ನೀಟಾಗಿ ಎಳಿಬೇಕು. ಈ ರೀತಿ ಎಳೆದಾಗ ಸೊ ಇದು ನೀಟಾಗಿ ಮೇಲ್ಗಡೆ ಬರುತ್ತೆ ನೋಡಿ ಈ ರೀತಿ. ಸೊ ಈಗ ಸುತ್ತಲೂ ಹೊಲಿಗೆ ಅನ್ನೋದು ಹಾಕೋಬೇಕು. ಸೊ ಉಳಿದಿದ್ದು ಏನಿದೆ ಅದು ನೀಟಾಗಿ ನಾವು ಫಸ್ಟು ಫ್ರಂಟ್ ಸೈಡ್ ಯಾವ ರೀತಿ ಹೊಲಿತೀವೋ ಅದೇ ರೀತಿನೇ ಹೊಲ್ಕೋಬೇಕು. ನಾನೀಗ ಇಲ್ಲಿ 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೊಂಡ್ಬಿಡ್ತೀನಿ. ಮತ್ತು ಸುತ್ತಲೂ ಹೊಲಿಗೆ ಅನ್ನೋದು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇದು ಎಕ್ಸ್ಟ್ರಾ ಕ್ಲಾತ್ ಏನಿದೆ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಫಿನಿಶಿಂಗ್ ಅನ್ನೋದು ಈ ರೀತಿ ಇದೆ. ಸೊ ಇದೆಲ್ಲದು ಅಟ್ಯಾಚ್ ಮಾಡೋದು ಇಲ್ಲಿ ಟಕ್ಸ್ ಹಿಡಿಬೇಕು ಮತ್ತು ಗುಂಡಿ ಪಟ್ಟಿ ಉಕ್ಸು ಪಟ್ಟಿ ಎಲ್ಲ ಹಾಕಿಬಿಟ್ಟು ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಮೇಯ್ನು ಈ ಡಿಸೈನ್ ಏನಿದೆ ಇದನ್ನು ಕಟಿಂಗ್ ಮಾಡೋ ಹೊಲಿಯೋದು ಹೇಗೆ ಅಂತ ತೋರಿಸ್ತಿರೋದು. ಹಾಗಾಗಿ ಯಾರಿಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.